ಇನ್ನೇನು ವರಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಒಂದು 10-15 ನಿಮಿಷದಲ್ಲಿ ಈ ಸ್ವೀಟ್ನ ತಯಾರು ಮಾಡ್ಕೊಂಬಿಡ್ಬೋದು. ಒಲೆ ಹಚ್ಚೋದು ಬೇಡ, ಪಾಕ ತೆಗಿಯೋದು ಬೇಡ. 3 ಪದಾರ್ಥ ಬಳಸ್ಕೊಂಡು ಈ ಥರ ರುಚಿಯಾಗಿರೋ ಒಂದು ಸ್ವೀಟ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಈ ಸ್ವೀಟ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಹುರ್ಗಡ್ಲೆನ ಬಳಸ್ಕೊತಾ ಇದ್ದೀನಿ. ನೀವು ಯಾವುದೇ ಕಪ್ಪನ್ನ ಉಪಯೋಗಿಸ್ಕೋಬೋದು. 2 ಕಪ್ಪಷ್ಟು ಹುರ್ಗಡ್ಲೆನ ಹಾಕೋಬೇಕು. ಇಲ್ಲಿ ನಾನು ಚಿಕ್ಕದು ಕಪ್ನ ಉಪಯೋಗಿಸ್ಕೊಂಡು 2 ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈಗ ಒಂದು ಅಗಲವಾಗಿರೋ ಪಾತ್ರೆ ತಗೊಂಡು ಜರಡಿ ಹಿಡ್ಕೋಬೇಕು. ನಾವು ನುಣ್ಣಗೆ ಪುಡಿ ಮಾಡಿದರೂ ಕೂಡ ಕೆಲವೊಂದು ಹುರ್ಗಡ್ಲೆ ನುಣ್ಣಗೆ ಪುಡಿ ಆಗಿರಲ್ಲ. ಅದಕ್ಕೆ ನಾವು ಇದನ್ನು ಜರಡಿ ಇಟ್ಕೊಂಡ್ಬಿಡೋಣ. ಆಗಲೇ ಅರ್ಧ ಹಾಕ್ಕೊಂಡು ನಾನು ಜರಡಿ ಇಟ್ಕೊಂಡಿದ್ದೆ, ಉಳಿದಿದ್ದ ಅರ್ಧ ಕೂಡ ಹಾಕ್ಕೊಂಡು ಜರಡಿ ಇಟ್ಕೊಳ್ಳೋಣ. ನಾವು ಮಾಡ್ತಾ ಇರೋ ಸ್ವೀಟಿಗೆ ಹುರ್ಗಡ್ಲೆ ಪುಡಿ ನುಣ್ಣಗಿರಬೇಕು. ಅದಕ್ಕೋಸ್ಕರನೇ ನೋಡಿ ನಾನು ಹೇಳಿದ್ನಲ್ಲ, ಈ ಥರ ಲಾಸ್ಟಲ್ಲಿ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಜರಡಿ ಇಟ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ಕಪ್ಪಗಿರೋ ಸಿಪ್ಪೆನೆಲ್ಲ ತೆಗೆದು ಸ್ಲೈಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾವು ಈ ಥರ ಪುಡಿ ಮಾಡಿಕೊಂಡ್ರೆ ಕೋಕೋನಟ್ ಪುಡಿ ರೆಡಿ ಆಗುತ್ತೆ. ನಿಮಗೆ ಮಾಡ್ಕೊಳ್ಳೋಕ್ಕೆ ಸಮಯ ಇಲ್ಲ ಅಂದರೆ ಅಂಗಡಿಗಳಲ್ಲಿ ಕೋಕೋನಟ್ ಪುಡಿ ಅಂತ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಉಪಯೋಗಿಸ್ಕೋಬೋದು. ನನ್ನ ಹತ್ರ ಕೊಬ್ಬರಿ ಬಟ್ಲು ಇತ್ತು ಅಂದ್ಬಿಟ್ಟು ಕೋಕೋನಟ್ ಪುಡಿನ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಯಾವ ಬಟ್ಲಲ್ಲಿ ನಾವು ಹುರ್ಗಡ್ಲೆ ಹಾಕ್ಕೊಂಡಿದ್ವಲ್ಲ ಅದೇ ಬಟ್ಲಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕೋತಿದ್ದೀನಿ. ಹಾಗೆಯೇ ಪುಡಿ ಮಾಡಿ ಇಟ್ಕೊಂಡಿರೋ ಕೋಕೋನಟ್ ಪುಡಿ ಕೂಡ ಅದೇ ಕಪ್ ಮೆಷರ್ಮೆಂಟಲ್ಲೇ 1 ಕಪ್ಪಷ್ಟು ಹಾಕ್ಕೋಬೇಕು. 3 ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಮೆಷರ್ ಏನಂದರೆ ನಾವು ಯಾವ ಕಪ್ಪಲ್ಲಿ ಹುರ್ಗಡ್ಲೆ ಹಾಕೋತೀವಿ ಅದೇ ಕಪ್ಪನ್ನೇ ಎಲ್ಲ ಅಳತೆಗೆ ನಾವು ಉಪಯೋಗಿಸ್ಕೋಬೇಕು. ಈಗ ನೋಡಿ ಈ ಥರ ನುಣ್ಣಗೆ ಪುಡಿ ಮಾಡಿಕೊಂಡು ಜರಡಿ ಇಟ್ಕೊಂಡಿರೋ ಹುರ್ಗಡ್ಲೆ ಪುಡಿ ಜೊತೆಗೆ ಸೇರಿಸ್ಕೊಂಡು 1 ಸ್ಪೂನ್ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುರ್ಗಡ್ಲೆ ಪುಡಿ ಮತ್ತು ಕೋಕೋನಟ್ ಮತ್ತು ಶುಗರ್ ಹಾಕಿ ಪುಡಿ ಮಾಡಿರೋದು ಎಲ್ಲನೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೋಬೇಕು. ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಯಲ್ಲಿ ನಾವು ಮತ್ತೆ ಒಂದು ಸಲ ಇದನ್ನ ಕಲಿಸ್ಕೋಬೇಕು. ಸ್ವಲ್ಪನೂ ಗಂಟಿಲ್ದಿರೋ ಥರ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಲು ಕೂಡ ಅಷ್ಟೇ, ಕಾಯಿಸಿ ಆರಿಸಿರೋ ಹಾಲನ್ನ ತೊಗೋಬೇಕು. ಕಪ್ಪು ಹುರ್ಗಡ್ಲೆ ಹಾಕಿರೋ ಕಪ್ಪಲ್ಲೇ 1 ಕಪ್ಪಷ್ಟು ಹಾಲನ್ನ ತೊಗೊಂಡು ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ಹಾಲನ್ನ ಸುರ್ಕೊಬಿಡ್ಬೇಡಿ. ನಾವು ಕಲಿಸ್ತಾ ಇರೋವಾಗ ಗೊತ್ತಾಗುತ್ತೆ ನೋಡಿ. ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ತುಂಬ ಬೇಗನೆ ಈ ಸ್ವೀಟ್ನ ರೆಡಿ ಮಾಡ್ಕೊಂಬಿಡ್ಬೋದು. ಮನೇಲಿ ಯಾರಾದರೂ ಗೆಸ್ಟ್ ಬಂದರು ಅಂತಂದರೆ, ಇಲ್ಲ ನಾವು ಎಲ್ಲಾದರೂ ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಈ ಥರ ಹಬ್ಬ ಏನಾರು ಇದೆ, ನಮ್ಗೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದಾಗ ಒಂದು 10-15 ನಿಮಿಷದಲ್ಲಿ ಈ ಸ್ವೀಟ್ನ ನಾವು ರೆಡಿ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ಮಾತ್ರ ಹಾಲು ಕೋವ ಥರ ಇರುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮನೇಲಿ ದೊಡ್ಡೋರಿಂದ ಚಿಕ್ಕೋರವ್ರಿಗೂ ಬಹಳ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಚಿಕ್ಕ ಮಕ್ಳಿಗಂತೂ ಬಹಳನೇ ಇಷ್ಟ ಆಗುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನೋಡಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಥರ ನಾವು ಕಲಸಿಟ್ಕೋಬೇಕು. ಚಪಾತಿ ಹಿಟ್ಟು ಥರ ನಾದೋದೇನು ಬೇಡ. ನೋಡಿ ಬೆರಳಿಟ್ಟು ತೋರಿಸ್ತಾ ಇದ್ದೀನಿ, ಈ ಥರ ಸಾಫ್ಟಾಗಿದ್ದರೆ ಸಾಕು. 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನೋಡಿ ಇಷ್ಟೇ ಹಾಲು ಉಳಿದಿರೋದು. ಈಗ ಒಂದು ಮಣೆ ಮೇಲೆ ಇದನ್ನು ಲೈಟಾಗಿ ಈ ಥರ ನಾದ್ಕೊಂಡು 2 ಭಾಗ ಮಾಡ್ಕೊತಿದ್ದೀನಿ. ನೋಡಿ ಈ ಥರ 2 ಭಾಗ ಮಾಡಿಕೊಂಡು ಲೈಟಾಗಿ ಹಿಂಗೆ ನಾವು ನಾದ್ಕೋಬೇಕು. ಇಲ್ಲಿ ನಾನು ರೌಂಡ್ ಶೇಪ್ ಮಾಡೋದಕ್ಕೋಸ್ಕರ ಈ ಥರ ಸಿಲಿಂಡ್ರ್ ಆಕಾರದಲ್ಲಿ ಮಾಡ್ಕೋತಾ ಇದ್ದೀನಿ. ನಿಮಗೆ ರೌಂಡ್ ಶೇಪಲ್ಲಿ ಬೇಡ ಅಂತಂದರೆ ಇದನ್ನು ರೋಲ್ ಮಾಡಿಬಿಟ್ಟು ಡೈಮಂಡ್ ಕಟ್ ಥರ ಕೂಡ ಮಾಡ್ಕೋಬೋದು. ನಾನು ಈಸಿಯಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಒಂದು ಫಾಯಿಲ್ ಪೇಪರ್ನ ತೊಗೊಂಡು ಸ್ವಲ್ಪ ಕೋಕೋನಟ್ ಪುಡಿನ ಇದ್ರ ಮೇಲೆ ಉದುರಿಸ್ಕೊಂಡು ಈ ನಾವು ಮಾಡಿರೋ ಸಿಲಿಂಡರ್ ಶೇಪ್ ಆಕಾರಕ್ಕೆ ಈ ತೆಂಗಿನಕಾಯಿ ಪುಡಿಯೆಲ್ಲ ಅಂಟ್ಕೋಬೇಕು. ಆ ಥರ ರೋಲ್ ಮಾಡಿಬಿಟ್ಟು ಫಾಯಿಲ್ ಪೇಪರಲ್ಲಿ ಸುತ್ತಾ ಇದ್ದೀನಿ. ಫಾಯಿಲ್ ಪೇಪರಲ್ಲಿ ಯಾಕೆ ಸುತ್ತಾ ಇದ್ದೀನಿ ಅಂತಂದರೆ, ಈ ಥರ ರೋಲ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಒಂದು 10-15 ನಿಮಿಷ ಇಡಬೇಕು. ಅದಕ್ಕೋಸ್ಕರ, ಯಾಕಂದರೆ ಸಾಫ್ಟಾಗಿರುತ್ತಲ್ವ. ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಸ್ವಲ್ಪ ಗಟ್ಟಿಗಾಗುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು 10-15 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡೋಣ. ನೋಡಿ 15 ನಿಮಿಷ ಆಗಿದೆ. ನಾನೀಗ ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗುತ್ತೆ ಈ ಸ್ವೀಟು. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗನೆ ಮಾಡ್ಕೊಂಬಿಡ್ಬೋದು. ನೋಡಿ 2 ನಾನು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ.
ನೋಡಿ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿರುತ್ತೆ, ತಿಂತಾಯಿದ್ರೆ ಇನ್ನೊಂದು ತಿನ್ನಬೇಕು ಅನಿಸ್ತಾ ಇರುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಈ ಸ್ವೀಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಶೇರ್ ಮಾಡೋದನ್ನ ಮರ್ತೋಗ್ಬಿಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.